ಓ ಗೌಡ್ರೆ, ಆರಾಮ? ಏನ್ ಹಿಂಗ್ ಬಂದ್ಬಿಟ್ರಲ್ಲ ಅಂಗಡಿ ಕಡೆಗೆ ಇಷ್ಟೊತ್ತಿಗೆ? ಇಲ್ಲ ಹುಡುಗ ಶಿವು, ನಮ್ ಸೀನಪ್ಪನು ಬರೋದ್ನೇನಾರು ಕಂಡ್ರೇನು? ಈ ಕಡೆಗೆ ಏನಾರು ಬಂದ್ರ ಅವರು? ಇಲ್ಲ ಗೌಡ್ರೆ, ಇದ್ಯಾಕ್ ಗೌಡ್ರೆ ಬೆಳಬೆಳಿಗ್ಗೆ ಸೀನಪ್ಪನು ಬರೋಜನು ಹುಡಿಕೊಂಡ್ ಬಂದಿದ್ದೀರಾ? ಯಾಕೆ ಏನಾಯ್ತು? ಅಯ್ಯೋ ಏನು ಇಲ್ಕಮ್ಮಗ, ಆ ಸೀನಪ್ಪನು ಬರೋಜಿಗೆ ಹೇಳಿದ್ದೆ. ಬರೋಜ ನೋಡಿ ಅತ್ತಗೆ ಅಡಕೆ ಸೊಸೆಗೆ ಒಂಚೂರು ಗೊಬ್ಬರ ಹಾಕ್ಬಿಡಿರಂತೆ ಅಂತ ಹೇಳಿ ಕೋಳಿ ಗೊಬ್ಬರ ತರಿಸಿದ್ದೆ ಕಣು. ಅದಕ್ಕೆ ಅತ್ತಾಗಿ ಗೊಬ್ಬರ ಸೊಸೆ ಸುತ್ತ ಕುಗ್ಸಿ ಆ ಗೊಬ್ಬರ ಹಾಕ್ಸೋಣ ಅಂತ ಹುಡುಕ್ತಾ ಇದ್ದೀನಿ. ಇಷ್ಟೊತ್ತಾರು ಬರ್ಲಿರೋ, ಬೆಳಿಗ್ಗೆನೆ ಬತ್ತಿಕಂಗೌಡ್ರೆ ಅಂದಿದ್ರು. ನೋಡಿ ನಾನು ಇಲ್ಲೆಲ್ಲ ಟೀಗಿ ಕುಡ್ಕೊಂಡು ಬರ್ತಾರೇನೋ ಅಂತ ಕಾಯ್ಕೊಂಡ್ ಕುಂತಿದ್ದೆ. ಅಯ್ಯೋ ಇನ್ನೇನ್ ಬರ್ಬೋದಕ್ಕಂದ್ ಬನ್ನಿ ಗೌಡ್ರೆ, ಬತ್ತಾರ ಬನ್ನಿ. ಅವ್ರಿನ್ ಎಲ್ಲಿಗೆ ಹೋದರು ಬತ್ತಿ ಒಂದ್ಮೇಲೆ ಬತ್ತಾರ ಬನ್ನಿ. ಸೀನಪ್ಪಗ ಅದು ಹೇಳ್ಬೇಕಾ, ನಿಮ್ಮನೆ ಕೆಲ್ಸಕ್ಕಂದ್ರೆ ಮೊದ್ಲು ನಿಂತಿರ್ತಾರೆ. ಸರಿ ಕಮ್ಮಗ, ನೋಡೋಣ ಇನ್ನೇನ್ ಮಾಡೋಣ. ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಈಗ ಬರ್ತಾರ ಇಲ್ವಾ ನೋಡೋಣ. ಒಂಚೂರು ಟೀ ಕೊಡಪ್ಪ ಇಲ್ಲಿ. ಅಯ್ಯೋ ಗೌಡ್ರೆ, ಸೀನಪ್ಪಗೆ ಹೇಳ್ಬೇಕಾ, ಅದ್ರಲ್ಲೂ ನಿಮ್ಮನೆ ಕೆಲಸ ಅಂದ್ರೆ ಮೊದ್ಲು ನಿಂತಿರ್ತಾರೆ. ಫಸ್ಟ್ ಗೌಡ್ರ ಮನೆ ಕೆಲಸ ಮುಗಿಸ್ಬೇಕಣಪ್ಪ ಅಂತ ಹೇಳಿ ಅಂತದ್ರಲ್ಲಿ ಬರ್ದಂಗಿರ್ತಾರೆ ಗೌಡ್ರೆ. ಎಲ್ಲೋ ಎದಳದ್ ಗಿದಳದ್ ಲೇಟ್ ಆಗಿರ್ಬೇಕು. ಸೀನಪ್ಪ ನಿದ್ದೆ ಗಿದ್ದೆ ಮಾಡ್ತಿರ್ಬೇಕು. ಬತ್ತಾರ ಬಿಡಿ, ಇನ್ನೇನ್ ಬತ್ತಾರೆ. ನೋಡಂತ ಮಗ, ನಮ್ಮ ಮನೇಲಿ ಬೇರೆ ಬರ್ತಾರ ಇಲ್ವೋ ಕರೆಕ್ಟಾಗಿ ಹೇಳ್ರಿ, ತಿಂಡಿ ಗಿಂಡಿ ಮಾಡ್ಕೊಂಡ್ ತಾಂಬರಕ್ಕೆ ಅಂತ ಹೇಳ್ತಿದ್ಲು. ಅದಕ್ಕೆ ನೋಡ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದ್ರೆ ಇಷ್ಟೊತ್ತಾರು ಬರ್ಲಿಲ್ವಲ್ಲ ಇವ್ರಿಬ್ರು. ಗೌಡ್ರೆ, ಹೆಂಗ್ ಕುರಿ ಗೊಬ್ಬರ ಹಾಕ್ಸ್ತಿದ್ದೀರಾ ಅಡಕೆ ಗಿಡಕ್ಕೆಲ್ಲ? ಹೂಕಮ್ಮಗ, ಸುತ್ತ ಅದು ಸತ್ಯ ಅದು ಇದಿರ್ತಾವಲ್ಲ, ಒಂಚೂರು ಹಂಗೆ ಕುಕ್ಕಿಸ್ಬಿಟ್ಟು ಕುರಿ ಗೊಬ್ಬರ ಹಾಕ್ಸ್ಬಿಡೋಣ ಅಂತ ಹೇಳಿ 2 ಲೋಡ್ ತರ್ಸಿದೀನಿ. ಕುರಿ ಗೊಬ್ಬರ ಮಾತಾಡ್ಸಕ್ಕಾಗತ್ತೆ ಮಗ, ಅಷ್ಟೊಂದ್ ರೇಟ್ ಹಾಕೊಂತಿತ್ತಲ್ಲ. ಹೂಕಂಗೌಡ್ರೆ, ಅಯ್ಯೋ ಯಾವ ವಸ್ತು ತಾನೇ ಮಾತಾಡ್ಸಕ್ಕಾಯ್ತು ಹೇಳಿ ಈಗ. ಹಂಗ ಕುಂತಿದ್ದೆ. ಆ ಯೂರಿಯಾನೇ 300 ರೂಪಾಯಿ ಇದ್ದಿದ್ದು ಈಗಾಲೇ 550 ರೂಪಾಯಿ ಅಂತಿದಾರಪ್ಪ. DAP ನೋಡಿರೆ 20 ಇವೆಲ್ಲ 2200 2300 ಹೇಳ್ತಿದಾರಲ್ಲ ಗೌಡ್ರೆ. ಹಿಂಗಾದ್ರೆ ರೈತರುಗಳು ಯಾವ ರೀತಿ ಜೀವನ ಮಾಡೋದು? ನೋಡಿರೆ ನಮ್ ರೈತರುಗಳು ಬೆಳೆ ಅಂತ ಬೆಳೆಗೆ ಕರೆಕ್ಟಾಗಿ ಒಂದು ನಿಖರವಾದ ಬೆಲೆ ಅಂತ ಕೊಡಲ್ಲ, ಏನಿಲ್ಲ. ಮೆಣಸಿಕಾಯಿ ಬೆಳೆದ್ರೆ ಅಷ್ಟಕ್ಕಷ್ಟೇ, ಟೊಮೊಟೊ ಬೆಳೆದ್ರು ಅಷ್ಟಕ್ಕಷ್ಟೇ, ಏನ್ ಬೆಳೆದ್ರು ಅಷ್ಟೇ. ನಮ್ ರೈತರುಗಳಿಗೆ ಮಾತ್ರ ಬೆಲೆ ಜಾಸ್ತಿ ಕೊಡಲ್ಲ. ಈ ದಲ್ಲಾಳಿಗಳು ತಿನ್ಕೊಂಡು ಈಗ ನೋಡಿದ್ರೆ ಎಲ್ಲಾ ರೈತರು ತಲೆ ಮೇಲೆ ಬಂದ್ ಕುಂತವೆ. ಒಂದು ಹೊಲ ಉಳ್ಸಕ್ಕೆ, ಒಂದು ಉಕ್ಕೆ ಉಡ್ಸಕ್ಕೆ ಅಂದ್ರೆ 800 ರೂಪಾಯಿ 900 ರೂಪಾಯಿ ಹೊಡಿತಿದ್ದಾರೋ. ಈಗೆಲ್ಲ ಅಲ್ಲೇ 1000 ರೂಪಾಯಿ ಹೇಳ್ತಾರ ಕಂಗೌಡ್ರೆ. ಟ್ರ್ಯಾಕ್ಟರ್ ಯಾರು ಬರೋದೇ ಇಲ್ಲ, 1000 ರೂಪಾಯಿ ಕೊಟ್ರೆ ಬತ್ತೀವಿ ಕಣಪ್ಪ ಅಂತಿದ್ದಾರೆ. ಅಯ್ಯೋ ಹೂಕಮ್ಮಗ, ಮೊನ್ನೆ ನಾನುವೆ ಆ ದೊಡ್ಡಜ್ಜ ಹೋಗಿ ಅಲ್ಲಿ ದೊಡ್ಡಜ್ಜ ನೇಗ್ಲು ಹೊಡ್ಸ್ತು ಅಂತ ಹೇಳಿನಲ್ಲ. ಆದ್ರೆ ಒಂದ್ 20 ಗುಂಟೆ ಅಷ್ಟಿತ್ತು, ಅಲ್ಲೇ ಹೊಡ್ಸಿನಲ್ಲ. ಶಿಸ್ತ 1000 ರೂಪಾಯಿ ಕೊಟ್ಟು ಬಂದ ಕಣ ಆ ಜಗಪ್ಪಗೆ. ಅಯ್ಯೋ ಹಿಂಗಾದ್ರೆ ರೈತರುಗಳು ಇನ್ನೆಲ್ಲ ಉದ್ಧಾರ ಆಗ್ತಿವಿ ಬನ್ನಿ ಗೌಡ್ರ ಅತ್ತಾಗಿ. ಇಷ್ಟೊಂದು ರೇಟ್ ಹಾಕುಂತವೆ ಎಲ್ಲ. ಅದೇನ್ ಮಾಡೋದು ಏನ್ ಕತೆ ಅನ್ಸ್ಬಿಟ್ಟಿದೆ ಅತ್ತಾಗಿ. ಬನ್ನಿ ಅತ್ತಾಗಿ. ಏನ್ ಒಂದ್ ಗ್ಯಾಸ್ ರೇಟು ಜಾಸ್ತಿ, ಒಂದ್ ಡೀಸೆಲ್ ಪೆಟ್ರೋಲ್ ರೇಟು ಜಾಸ್ತಿ, ಈ ಕಡೆ ಗೊಬ್ಬರ ಅದು ಇದು ಅಂತ ಹೇಳಿ ಎಲ್ಲಾ ಜಾಸ್ತಿ ಹಾಕುಂತವಲ್ಲ ಗೌಡ್ರೆ. ಮೊನ್ನೆ ನಮ್ ತೋಟಕ್ಕೆ ಸುಮ್ನೆ ಯಾಕೆ ಕೊಳ್ಸನ, ಅಪ್ಸಣಿ ಬೀಜ ಮತ್ತೆ ಉಳ್ಳಿ ಹಸ್ಬಿಟ್ಟು ಉಡ್ಸಿರೆ ಅತ್ತಾಗಿ ಒಳ್ಳೆ ಗೊಬ್ಬರ ಆಗತ್ತಂತ ಅಪ್ಸಣಿ ಬೀಜ ತರಕ್ ಹೋದ ಗೌಡ್ರೆ. 145 ರೂಪಾಯಿ ಕೆಜಿ ಆಯ್ತು ಅದುವೆ. ಹೂಕಮ್ಮಗ, ಮೊದ್ಲೇ ನಮ್ ರೈತರುಗಳು ಈ ತರ ಇದ್ ಮಾಡ್ಕೊಂಡು ಕೂಲಿ ನಾಲಿ ಇಲ್ದಲೆ ಒಳ್ಳೆ ಬೆಳೆದಿರೋ ಬೆಳೆಗೆ ರೇಟ್ ಇಲ್ದಲೆ ಅಯ್ಯೋ ಅಂತಿರ್ತಾರೆ. ಅಂತದ್ರಲ್ಲಿ ಈ ತರ ಆದ್ರೆ ಇನ್ನೂ ಭಾರಿ ಕಷ್ಟ ಆಗೋಗುತ್ತೆ ಕಣೋ ಜೀವನ. ಅದ್ ಯಾವ ರೀತಿ ಜೀವನ ಮಾಡ್ತಾರೋ ಏನೋ ನಮ್ ರೈತರುಗಳು. ಹೋಗತ್ತಾಗಿ. ಅಗಳ ಗೌಡ್ರು ಬಂದು ಕಾಯ್ಕೊಂಡ್ ಕುತ್ಕೊಂಡ್ಬಿಟ್ಟಾರಲ್ಲಪ್ಪ. ಎಲ್ ಬೈತಾರೋ ಏನೋ. ಇದೆಲ್ಲ ಸೀನಪ್ಪ ಇಷ್ಟೊತ್ತಾರು ಬಂದಿಲ್ವಲ್ಲ, ಎಷ್ಟೊತ್ತಿಂದ ಕಾಯೋದು ಅಂತ ಬೈತಾರೀಗ. ಏನ್ ಮಾಡೋದು, ಏನಾರ ಒಂದ್ ಹೇಳ್ಬೇಕು ಗೌಡ್ರಿಗೆ ಈಗ. ಗೌಡ್ರೆ, ಅಲ್ಲೇ ಬಂದ್ಬಿಟ್ಟಿದ್ದೀರಾ? ಟೀಗಿ ಕುಡಿದ್ರ ಹೆಂಗೆ ಗೌಡ್ರೆ? ಲೇ ಹುಡುಗ ಶಿವ, ಟೀ ಕೊಟ್ಟನೋ ಗೌಡ್ರಿಗೆ? ಅಯ್ಯೋ ಇನ್ನೂ ಇಲ್ಲ ಕಸಿನಪ್ಪಣ. ನಾವು ಗಡ್ರು ಸೇರಿ ಹಿಂಗೆ ರೈತರುಗಳಿಗೆ ಈ ತರ ಆಗೋಗ್ಬಿಟ್ಟಿತ್ತೆ, ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡ್ ಕುಂತಾರ ಅಂತ ಹೇಳಿ ಮಾತಾಡ್ಕೊಂಡ್ ನಿಂತಿದ್ದು. ಬನ್ನಿ ಬನ್ನಿ, ನಿಮ್ಗೂ ಸೇರಿಸಿ ಒಟ್ಟಿಗೆ ಇಟ್ಕೊಡ್ತೀನಿ ಬನ್ನಿ. ಅಲ್ಲ ಕಳ ಸೀನಪ್ಪ, ಇಷ್ಟೊತ್ತಿಗೇನು ಬರೋದು? ಎಷ್ಟು ಟೈಮ್ ಅಲ್ಲಿ 8 ಗಂಟೆ ಆಯ್ತಲ್ಲ. ಹೋಗಿ ಬಿಸಿಲಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಮಂತ ಹೋಗಿ ಸೇರ್ಕೋಣ ಅನ್ನೋದ್ ಬಿಟ್ಟು 8 ಗಂಟೆ ಆದ್ರೂ ಈಗ ಎದ್ದು ಬರ್ತಿದೆಯಲ್ಲ ಇನ್ನೂ. ಅಯ್ಯೋ ಗೌಡ್ರೆ, ರಾತ್ರಿ ಒಂಚೂರು ಜಾಸ್ತಿಯಾಗಿ ತಲೆ ಹಿಡ್ಕೊಂಡಂಗ ಆಗ್ಬಿಟ್ಟಿತ್ತೆ ಕಂಗೌಡ್ರಿ. ವಿಪರೀತ ತಲೆ ಬಾಧೆ, ಒಂಥರ ತಲೆನೋವು. ಅದಕ್ಕೆ ಅತ್ತಾಗಿ ಎದಳ ಲೇಟ್ ಆಗ್ಬಿಡ್ತು ಕಂಗೌಡ್ರೆ. ಬೈಕಬೇಡಿ, ನಡ್ರಿ ಹೋಗೋಣ ಅತ್ತಾಗಿ. ಏನೇ ಆ ಬೋರಾಜ್ ಇನ್ನೂ ಬಂದಿಲ್ವ ಗೌಡ್ರೆ? ಅಲ್ಲ ಕಣೋ ಸೀನಪ್ಪ, ವಜ್ಜ ಯಾವಾಗ ಒತ್ತಂತ ಬಂದಿತ್ತು. ಯಾವಾಗ ನೋಡಿರುವೆ ಲೇಟ್ ಮಾಡ್ಕೊಂಡ್ ಬರುತ್ತೆ ಅಂತದ್ರಲ್ಲಿ ನೀನು ಆ ವಜ್ಜನೆ ಕರ್ಕೊಂಡ್ ಬರ್ತೀಯಪ್ಪ ಕೆಲ್ಸಕ್ಕೆ, ಬೇರೆ ಯಾರು ಸಿಗಲ್ಲ ಅಂತ ಹೇಳಿ. ಗೌಡ್ರೆ ಏನ್ ಮಾಡ್ತೀರ ಪಾಪ, ವಜ್ನುವೆ
ಸೀನಪ್ಪ ಎಲ್ಲಾರ ಕೆಲ್ಸ ಕರ್ಕೊಂಡೋಗು, ಎಲ್ಲಾರ ಕೂಲಿ ಕರ್ಕೊಂಡೋಗು. ನಾನು ಮಂತ ಕುತ್ಕೊಂಡು ಏನ್ ಮಾಡೋಣ, ನಂಗೂ ಬೇಜಾರಾಗಿತ್ ಕಣೋ. ಒಂದ್ ನಾಲ್ಕಷ್ಟು ದುಡ್ಕೊಂತೀನಿ ನಾನು ನಿನ್ ಜೊತೆ ಅಂತ ಹೇಳಿ ಏನ್ ಪರದಾಡ್ತಿರ್ ತಕಂಗೌಡ್ರಿ. ಹಂಗಾಗಿ ಹೇಳಿದೆ, ಬತ್ತರಿ ಗೌಡ್ರೆ. ಅವರು ಪಾಪ ಹಾಲು ಗಿಲ್ಲೆಲ್ಲ ಹಾಕ್ಬಿಟ್ಟು ಬರ್ಬೇಕಲ್ವಾ, ಬತ್ತರಿ ಇನ್ನೇನು. ಲೇ ಹುಡುಗ ಶಿವು, ಏನಾರ ನಮ್ ಬಗ್ಗೆ ಗೌಡ್ರಿಗೆ ಹಾಕೊಟ್ಟ ಹೆಂಗು? ಇವ್ರನ್ನ ಕರಿಬೇಡಿ ಗೌಡ್ರೆ, ಇವ್ರು ಬರೋದ ಲೇಟು ಗೀಟು ಅಂತ ಹೆಂಗಾರ ಹಾಕೊಟ್ಟ ಹೆಂಗ ನೀನು? ಸೀನಪ್ಪಣ್ಣ ಅದೇನಂತ ಮಾತಾಡ್ತೀಯ ನೀನು? ಸುಮ್ಮ ಬಾ, ನಾನು ಯಾಕೆ ಗೌಡ್ರಿಗೆ ಏನೋ ಹೇಳಕ್ವ ನಿಮ್ ಬಗ್ಗೆ? ಏನು ಇಲ್ಕಣಪ್ಪ, ನಾನು ಮಾತಾಡಿ ನಂಗೆ ಕೇಳು, ಗೌಡ್ರು ಇಲ್ಲೇ ಇದಾರೆ. ಹಂಗೆ ಹಂಗೆ ಬೈದಾಗಿರ್ಬೇಕು. ಈ ಸೀನಪ್ಪ ಅಂದ್ರೆ ಎಲ್ಲಾರು ಬೈದಾಗಿರ್ಬೇಕು, ಗೊತ್ತಾಯ್ತಾ? ಟೀ ಕೊಡೋ. ಎಷ್ಟೊತ್ತು ಟೀ ಕೊಡಕ್ಕೆ ಹೇಳದ್ ನಿಂಗೆ? ಟೀ ಕೊಡೋ ಬೇಗ. ಗೌಡ್ರು ಎಷ್ಟೊತ್ತಾಯ್ತು ಬಂದು ಕುತ್ಕೊಂಡು, ಇನ್ನೂ ಟೀ ಕೊಟ್ಟಿಲ್ಲ. ಮಾತಿಗೆ ಸಿಕ್ಕಿಬಿಡ್ರೆ ಸಾಕು ಯಾರು, ಕುತ್ಕೊಂಡ್ಬಿಡೋದೆ. ಟೀ ಕೊಡು ಮೊದ್ಲು. ಈ ಸೀನಪ್ಪಣ್ಣ ಎಲ್ಲ ಎಡಗಡಿಗೆ ಎದ್ ಬದ್ದೇನಾಗಿತ್ತು ಕಣಪ್ಪ. ಯಾಕೆ ಬೆಳಬೆಳಿಗ್ಗೆ ಬೈತೈತೆ. ಸರಿ ಸರಿ ಕಣ್ ಸೀನಪ್ಪಣ್ಣ, ಬಾ ಕುತ್ಕೋ, ಬಾಯಿ ಕಡಿಕೆ ಕೊಡ್ತೀನಿ. ನೀನ್ ಕುತ್ಕ ಅಂದ್ರೆ ಕುತ್ಕೋಬೇಕು, ನಿಂತ್ಕ ಅಂದ್ರೆ ನಿಂತ್ಕೋಬೇಕೇನೋ. ನಾನು ಹೇಳ್ದಷ್ಟು ಕೇಳೋ ನೀನು. ಟೀ ಕೊಡೋ ಸಾಕು ನೀನು. ಎಲ್ಲ ಇದಾಕ್ಲಾ ಸೀನಪ್ಪ, ಆ ಹುಡುಗಿ ಏನ್ ಮಾಡ್ದ ಅಂತ ಹಂಗ ಆಡ್ತಿದ್ವು. ಬಾರೋ ಕುತ್ಕ, ಬಾರೋ ಟೀ ಕೊಡ್ತೀನಿ, ಕುತ್ಕ ಸೀನಪ್ಪಣ ಅಂದಿದ್ದು ತಪ್ಪೇನ ಹುಡುಗಂದು? ಬಾಯಿ ಮುಚ್ಕೊಂಡ್ ಕುತ್ಕ ಬಾರೋ ಇಲ್ಲಿ. ಇಲ್ಲ ಅಂದ್ರೆ ಹುಡಗು, ಆ ಬೋರಾಜ ಏನ್ ಮಾಡ್ತಿತ್ತಂತ ಹುಡುಗಿ ಒಂಚೂರು ನೋಡ್ಕೊಂಡ್ ಕರ್ಕೊಂಬ ಹೋಗ್ ಬೇಗ. ಒತ್ತಂತ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರೋಣ ಅಂದ್ರೆ ಈಗ 8 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಗೌಡ್ರೆ ಬತ್ತಾನೆ ವಜ್ಜ, ನೀವು ತಲೆ ಕೆಡಿಸ್ಕೋಬೇಡಿ. ಇನ್ನು 5ರಿಂದ 10 ನಿಮಿಷದೊತ್ತಿಗೆ ಇಲ್ಲೇ ಇರ್ತಾನೆ. ನೀವು ತಲೆ ಕೆಡಿಸ್ಕೋಬೇಡಿ. ಆ ವಜ್ಜನ್ ಬಗ್ಗೆ ಡೋಂಟ್ ವರಿ ಗೌಡ್ರೆ, ನನಗ್ ಗೊತ್ತು ಆ ವಜ್ಜ ಹೆಂಗೆ ಅಂತ ಹೇಳಿ. ಬತ್ತಾನೆ ವಜ್ಜ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಆರಾಮಾಗಿ ಕೂತ್ಕೊಂಡು ಟೀ ಕುಡೀರಿ. ಇವ್ರದ್ದು ಒಳ್ಳೆ ಕತೆ ಆಯ್ತಲ್ಲ. ಬಿರ್ನೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರೋಣ ಅಂದ್ರೆ ಇಷ್ಟೊತ್ತಿ ಸೀನಪ್ಪನ್ ಕಾದಿದ್ದಾಯ್ತು. ಈಗ ನೋಡಿರಿ ಆ ವಜ್ಜನ್ ಕಾಯ್ಕೊಂಡ್ ಕುಂತೀವಿ. ಏನ್ ಮಾಡ್ತಾನಂತ ಕಾಣೋಣ ವಜ್ಜ. ಗೌಡ್ರೆ ಎಷ್ಟೊತ್ತ ಗೌಡ್ರೆ ಬಂದು ಅಪಾರ ಹೊತ್ತಾಯ್ತಲ್ಲ. ಅಯ್ಯೋ ಬರೋಜ, ಎಷ್ಟೊತ್ ಬೇಕಜ ನೀನು ಬರೋಕೆ? ನನಗ್ ನೋಡಿಲ್ಲಿ ಗೌಡ್ರು ಆಗಲಿಂದ ಎಲೆ ಅಡ್ಕೆನೆ ಹಾಕೊಂಡಿಲ್ಲ, ಹಂಗ್ ಉಗಿತಾ ಕುಂತಾರೆ. ವಜ್ಜ ಇಷ್ಟೊತ್ತಾರು ಕರ್ಕೊಂಬಂದಿಲ್ಲ ನೀನು, ಬಿಟ್ಟು ಬಂದಿಯಾ ಅಂತ ಹೇಳಿ. ಜೊತೆಲಿ ಕೆಲ್ಸಕ್ಕೆ ವಜ್ಜನ್ ಬಿಟ್ರೆ ಬೇರೆ ಯಾರು ಬೇಡ ಅಂತೀಯ, ಅಂತದ್ರಲ್ಲಿ ವಜ್ಜು ಕರ್ಕೊಂಬಂದಿಲ್ಲ ಅಂತ ಹೇಳಿ ನನಗ್ ಉಗಿತಾ ಕುಂತಾರೆ. ನೀನ್ ಬರಕ್ಕೆ ಎಷ್ಟೊತ್ ಬೇಕಾ? ಎಲ್ಲ ಸೀನಪ್ಪ ಹಂಗಲ್ಲ ಕಣು, ನಮ್ಮ ಕರಿಗೆ ಒಂಚೂರು ಹುಷಾರಿಲ್ಲ ಕಣು. ಅದಕ್ಕೆ ಡಾಕ್ಟರ್ ಕರೆದು ಒಂಚೂರು ಇಂಜೆಕ್ಷನ್ ಕೊಡ್ಸಿ ಒಂದ್ ಮಾತ್ರೆ ಹಾಕ್ಬಿಟ್ಟು ಬರೋದ್ರಲ್ಲಿ ಒತ್ತಾಗ್ಬಿಡ್ತು ಕಣೋ ಸೀನಪ್ಪ. ಏನ್ ಮಾಡೋಣ, ನಾನು ಎಲ್ಲಾ ಕಡೆಗೆ ಒಬ್ಳೆ ಸಾಯ್ಬೇಕಲ್ವೇನು? ಗೌಡ್ರೆ ಕೇಳಿಸ್ಕೊಂಡ್ರ ಗೌಡ್ರೆ, ಪಾಪ ವಜ್ಜನ್ ಕಷ್ಟ ಕೇಳಿಸ್ಕೊಂಡ್ರ? ನಾನು ಹೇಳಲಿಲ್ವಾ ಬತ್ತಾನೆ ಬೋರಾಜ ಏನೋ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಾನೆ, ಹಂಗಾಗಿ ಲೇಟ್ ಮಾಡಿಬಿಟ್ಟಾನೆ ಗೌಡ್ರೆ ಅಂತ ಹೇಳಲಿಲ್ವಾ ಗೌಡ್ರೆ ನಾನು? ನೋಡಿ ಪಾಪ ಕರಿಗೆ ಹುಷಾರಿಲ್ವಂತೆ, ಡಾಕ್ಟರ್ ಕರ್ಸಿ ಇಂಜೆಕ್ಷನ್ ಹಾಕ್ಸಿ ಮಾತ್ರೆ ಗೀತ್ರೆ ಎಲ್ಲ ಹಾಕಿ ಬರೋದು ಇಷ್ಟೊತ್ತು ಆಯ್ತು. ಪಾಪ ವೈದ್ಯ ತಾನೆ ಏನ್ ಮಾಡ್ದನು? ಸರಿ ಸರಿ ಬರಜ ಸೀನಪ್ಪ, ನಡ್ರಿ ಎತ್ತಾಗಿ ಹೋಗೋಣ ತೋಟತ್ತವ. ಎಲ್ಲ ಹುಡುಗ ಶಿವು ಕೊಡೋ ಬೇಗ ತೆಗಿ ಟೀ. ಸೀನಪ್ಪಣ್ಣ ತಗೊಳ್ಳಿ ಟೀಯ, ತಗೊಳ್ಳಿ ಬೇಗ ಟೀ ಕುಡಿರಿ. ಲೇ ಹುಡುಗ ಶಿವು, ನೀನ್ ನನಗೆ ಟೀ ಕುಡಿಸ್ಬೇಕೇನೋ? ನನಗ್ ಕುಡಿಯೋದ್ ಗೊತ್ತಿಲ್ವೇನೋ? ಗೌಡ್ರೆ ಈ ಸೀನಪ್ಪಣ್ಣ ನೋಡಿ ಗೌಡ್ರೆ, ಬೆಳಗ್ಗಿಂದ ಹೆಂಗ್ ಆಡ್ತಿತ್ತಂತ ಬೆಳಗ್ಗೆನೆ ನೋಡಿ. ಯಾಕಡಿಕೆ ಅದ್ ಬಂದಾರೋ ಏನಪ್ಪ ಅತ್ತಾಗಿ. ಯಾಕೋ ಕೆಣಿಕೊಂಡ್ ಜಗಳಕ್ ಬರ್ತಿತ್ತಲ್ಲ ಗೌಡ್ರೆ ಸೀನಪ್ಪಣ್ಣ. ನಾನು ಏನ್ ಮಾಡ್ದೆ ಗೌಡ್ರೆ, ನಿಮ್ ಮುಂದೆನೆ ಸುಮ್ನೆ ದೇವ್ರ ಕುಂತಂಗ್ ಕುಂತಿದ್ದೀನಿ ಅಂತವ್ರ ನೋಡಿದ್ರೆ ಸೀನಪ್ಪಣ್ಣ ಹಿಂಗೆಲ್ಲ ಮಾತಾಡ್ಕೊಂಡ್ ಜಗಳಕ್ ಬರ್ತಿತ್ತಲ್ಲ ಗೌಡ್ರೆ. ಎಲ್ಲ ಸೀನಪ್ಪ ಆ ಹುಡುಗಿ ಏನ್ ಮಾಡಿನು? ಅದ್ ಯಾಕ ಹಂಗ ಆಡ್ತಿದ್ಯು ಗೌಡ್ರೆ? ಇದ್ಯಾಕ ಗೌಡ್ರೆ ಈ ಸೀನಪ್ಪ ಹಿಂಗಾಗ್ಬಿಟ್ಟಾನೆ? ದಿನೇ ನೋಡಿದ್ರೆ ಯಾರು ಸಿಗ್ತಾರ ಅವ್ರ ಜೊತೆ ಜಗಳಕ್ಕೆ ಹೋದ ಕಾಯ್ತಿರ್ತಾನಲ್ಲ ಗೌಡ್ರೆ. ನಾನ್ ಸಿಗ್ದ ಹೋದ್ರೆ ಬೇರೆ ಮೇಲೆ ಜಗಳಕ್ಕೆ ಹೋಗ್ತಾನೆ. ನೋಡಿರಿ ಬೆಳಗ್ಗೆನೆ ಹುಡ್ಗ ಶಿವು ಅವ್ನ್ ಏನ್ ಮಾಡ್ದ ಅಂತ ಹೇಳಿ ಹಿಂಗೆಲ್ಲ ಮಾತಾಡ್ತಾನೆ ಸೀನಪ್ಪ. ಅಯ್ಯೋ ಬರಜ, ಅವನ್ ಸೀನಪ್ಪ ಸುಮ್ನೆ ಹಂಗೆ ಕಾಮಿಡಿಗೆ ಹಂಗ ಆಡ್ತಿರ್ತಾನೆ. ಅವನ್ ತಲೆ ಕೆಡಿಸ್ಕೋಬೇಡ. ನಡ್ರಿ ಟೀಗಿ ಕುಡಿದ್ಬಿಟ್ಟು ಬೀಡಿಗೆ ಬೆಂಕಿ ಪಟ್ನ ಏನಾರ ಬೇಕಾದ್ರೆ ಇಸ್ಕೊಂಡು ನಡ್ರಿ ಎತ್ತಾಗಿ. ಇಲ್ಲ ಹುಡುಗ ಶಿವು, ಒಂದ್ 2 ಕಟ್ ಬೀಡಿ ಬೆಂಕಿ ಪಟ್ನ ಎಲ್ಲ ಕೊಟ್ಬಿಡು. ಸರಿ ಸರಿ ಆಯ್ತು ಗೌಡ್ರೆ. ಇಲ್ಲ ಸೀನಪ್ಪ ಬರೋಜ, ತಿಂಡಿ ಏನ್ ಮಾಡಿಸ್ಕೊಂಬರೋಣ? ಎಲ್ಲಾರ ಹೋಟ್ಲ್ ಗೀಟಾಗ ಎಲ್ಲಾರ ಕಟ್ಟಿಸ್ಕೊಂಬರೋಣ, ಇಲ್ಲ ಮನ್ಲೆ ಮಾಡಿಸ್ಕೊಂಬರೋಣ ಅತ್ತಾಗಿ. ಗೌಡ್ರೆ ನಮ್ ಸುಮಿತ್ರ ಕೈ ರುಚಿಗಿಂತ ನೀವು ಹೋಟ್ಲಲ್ಲಿ ತಿನ್ನಂತಿರಲ್ಲ ಗೌಡ್ರೆ.
ಬ್ಯಾಡ ಗೌಡ್ರಿ, ನಮ್ ಸುಮಿತ್ರ ಕೈಗೆ ಹೇಳಿ ಆ ಹಿಂಗೆ ಸೀನಪ್ಪ ಕೆಲ್ಸಕ್ ಬಂದಿದ್ದಾನೆ ಅಡಕೆ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ, ತಿಂಡಿ ಮಾಡ್ಕೊಟ್ಟು ಕಳಿಸ್ಬೇಕಂತೆ ಅವನಿಗೆ ಅಂತ ಹೇಳಿ ಆ ಏನಾದ್ರು ರುಚಿ ರುಚಿಯಾಗಿ ಮಾಡ್ಕೊಟ್ಟು ಕಳ್ಸತ್ತೆ ನಮ್ಮ ಕೈಯ. ಸ್ವಂತ ತಮ್ಮಗಿಂತ ಹೆಚ್ಚಾಗಿ ನೋಡ್ಕೊಂತಕ್ಕಂಗೌಡ್ರೆ ನಮ್ಮ ಕೈಯ ನಾವು ಅಂತರಲ್ಲಿ ನಾನು ನಮ್ಮ ಕೈಯನ್ ಕೈ ರುಚಿ ಬಿಟ್ಟು ಓಡಾಡ್ತೀನಿ ಅದ ಎಲ್ಲಾರ ಉಂಟಾಗೌಡ್ರೆ. ಹೋಗಿ ನಮ್ಮ ಕೈಯಾಗೆ ಹಂಗನ್ನಿ. ಸರಿ ಸರಿ ಆಯ್ತು ಕಂತಾಳ ಸೀನಪ್ಪ, ಹೇಳ್ತೀನಿ ಅದ್ ಏನ್ ಮಾಡ್ಕೊಟ್ ಕಳ್ಸ ನಿಮ್ಮ ಸುಮಿತ್ರಕ್ಕೆ, ಅದನ್ನೇ ತಾಂಬತ್ತೀನಿ ಆಯ್ತು ಕಂತಾಳಪ್ಪ. ಅಯ್ಯೋ ಬೋರಜ, ಅದೇನ್ ಕಣ್ ಪಿಳಿ ಪಿಳಿ ಅಂಟ್ಕೊಂಡ್ ಕೂತ್ಕೊಂಡ್ಯ, ನಡಿ ಹೊತ್ತಾಗುತ್ತೆ, ನಡಿ ಬೇಗ ಹೋಗಿ ಕೆಲಸ ಮುಗ್ಸೋಣ ನಡಿ. ಬಿಸಿಲು ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಕೆಲಸ ಮಾಡಕ್ಕಾಗಲ್ಲ, ನಡಿಯಪ್ಪ. ಮಧ್ಯಾಹ್ನದಿಂದ ಆಮೇಲೆ ಮಳೆಗೆಳೆ ಹಿಡ್ಕೊಂಡ್ಬಿಟ್ರೆ ಕೆಲಸ ಅರ್ಧಂಬರ್ಧ ಆಗ್ಬಿಡುತ್ತೆ. ನಡಿ ಹೋಗೋಣ ಬೇಗ ಹೊತ್ತಾಗಿ. ಗೌಡ್ರೆ, ನಾವು ಹೋಗಿ ಕೆಲಸ ಮಾಡ್ತಿರ್ತೀವಿ, ನೀವು ಹೋಗಿ ಆರಾಮಾಗಿ ಸುಮಿತ್ರ ಕೈಗೆ ಹೇಳ್ಬಿಟ್ಟು ನಿಧಾನ ಆಗ್ಲಿ ಬೇಕಾರ್ರಿ, ಅರ್ಧ ಗಂಟೆ ನಿಧಾನಕ್ಕೆ ಅದೇನ್ ಮಾಡ್ಕೊಡುತ್ತೋ ನಮ್ಮ ಕೈಯ ತಿಂಡಿಯ ಇಸ್ಕೊಂಡು ಆರಾಮಾಗಿ ಬನ್ನಿ ನೀವು, ಸರಿನಾ? ನಾವಿನ್ನು ಹೊಡ್ತೀವಿ ಗೌಡ್ರೆ. ಇಲ್ಲ ಸೀನಪ್ಪ, ನೀನ್ ನೋಡಿದ್ಯಲ್ಲ ಗೊಬ್ಬರ ಏರ್ಸಕ್ಕೆಲ್ಲ ನೀನೇ ಬಂದಿದ್ದಲ್ಲ, ಎಲ್ ಬೇಕಲ್ಲಿ ಏರ್ಸ್ಕೊಂಡಿದ್ಯಲ್ಲ, ನೀಟಾಗಿ ಒಂಚೂರು ಅಲ್ಲಲ್ಲೇ ಗುಣಿ ಕುಕ್ಬಿಟ್ಟು ನೀಟಾಗಿ ಗೊಬ್ಬರ ಹಾಕೊಂಬರ್ರಿ ಒಂದ್ ಕಡೆಯಿಂದ. ಗೌಡ್ರೆ, ನಿಮ್ ಕೈಲಿ ನಾನು ಹೇಳಿಸ್ಕೊಂಡ್ ಕೆಲಸ ಮಾಡ್ಬೇಕ, ನನಗ್ ಗೊತ್ತಿಲ್ವಾ ಕೆಲಸ ಮಾಡೋದು, ನೀವು ತಲೆ ಕೆಡಿಸ್ಕೊಬೇಡಿ ಹೋಗಿ. ಅಯ್ಯೋ ಬೋರಜ, ಬೇಡಿ ಬೇಕಿಪಟ್ಟ ಏನೇನು ಇಸ್ಕೊಂಡು ಬಾ ಹೋಗೋಣ ಬೇಗ ಬಾ. ಎಲ್ಲ ಹುಡುಗ ಶಿವ, ಒಂದ್ 2 ಕಟ್ ಬೀಡಿನೂ ಬೆಂಕಿ ಪಟ್ಟ ಕೊಡು, ಹೊಡ್ತೀವಿ ಹೊತ್ತಾಗಿ ಹೊತ್ತಾಗತ್ತೆ. ಹೋಗಿ ಅದೇನ್ ಕೆಲಸ ಮುಗಿಸ್ಕೊಂಡ್ ಬೇಗ ಬರ್ತೀವಿ ಹೊತ್ತಾಗಿ. ಗೌಡ್ರೆ, ಹೋಗಿರ್ತೀವಿ ನಾವು, ಅದೇನ್ ಕೆಲಸ ಮಾಡ್ತಿರ್ತೀವಿ, ತಿಂಡಿ ತಗೊಂಡ್ ಬನ್ನಿ ನೀವು ಆರಾಮಾಗಿ. ಸರಿ ಗೌಡ್ರೆ, ಹೊಡ್ತೀವಿ ನಾವಿನ್ನ. ಸರಿ ಸರಿ ಬೋರಜ, ಸೀನಪ್ಪ ನೋಡಿ ಹುಷಾರಾಗಿ ಇದು ಮಾಡ್ರು. ಹುಲ್ಲಲ್ಲಿ ಅದು ಇದ್ರಲ್ಲಿ ಗುಣಿಗಳಲ್ಲಿ ಹುಳ ಹುಟ್ಟ ಏನೇನೋ ಇರ್ತವೆ, ಒಂಚೂರು ಜೋಪಾನವಾಗಿ ನೋಡ್ಬಿಟ್ಟು ಕೈ ಹಾಕ್ರಿ, ಸರಿನಾ? ಅಯ್ಯೋ ಗೌಡ್ರೆ, ನಾವೇನು ಹೊಸ್ತಾ ಕೆಲಸ ಮಾಡಕ್ ಹೋಗ್ತಿರಂಗೆ ಹೇಳ್ತಿರಲ್ಲ ಗೌಡ್ರೆ. ಹೋಗಿ ನೀವು ತಿಂಡಿ ತಗೊಂಡು ಆರಾಮಾಗಿ, ನೀವು ತಿಂಡಿ ಗಿಂಡಿ ಅಲ್ಲೇ ಮಾಡ್ಕೊಂಡ್ಬಿಟ್ಟು ಬಾ ಹೋಗಿ ನೀವು ಆರಾಮಾಗಿ, ನಾವು ಹೋಗಿ ಕೆಲಸ ಮಾಡ್ತಿರ್ತೀವಿ, ಬನ್ನಿ ಹೊತ್ತಾಗಿ ಬೇಗ. ಹುಡುಗ ಶಿವು, ಈ ನಮ್ ಸೀನಪ್ಪ ಬೋರದ್ದು ಇದಾರಲ್ಲ, ನಮ್ ಮನೆ ಕೆಲಸ ಅಂದ್ರೆ ಪಾಪ ಅಷ್ಟೊಂದು ಇದಾಗಿ ಮಾಡ್ತಾರ ಕಣು. 1 ಗಂಟೆ ನಿಧಾನ ಆದ್ರೂ ಪರವಾಗಿಲ್ಲ, ನೀಟಾಗಿ ಕೆಲಸ ಮಾಡ್ಕೊಂಡ್ ಬರ್ತಾರ. ನಮ್ಮ ಮನೆ ಕೆಲಸ ಅಂದ್ರೆ ಮಾತ್ರ ಅಷ್ಟೊಂದು ನಂಬಿಕೆ ಹೊಸರು ನೋಡಪ್ಪ ಇವರಿಬ್ರು ಮಾತ್ರ. ನಾನು ಅದಕ್ಕೆ ಕಣು 2 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ ಸೀನಪ್ಪ ಬೋರಜ್ಜ ಇವ್ರನ್ನ ಬಿಟ್ರೆ ಇನ್ಯಾರು ತೋಟದೊಳಗೂ ಕಾಲಿಗೆ ಸೇರ್ಕಣ ನಾನು. ಅದಕ್ಕೆ ಕಾಯಿ ಕೆಡವಕ್ಕೂ ಅವ್ರೆ ಬರ್ತಾರೆ, ಕಾಯಿ ಸುಲಿಯಕ್ಕೆ, ಕೊಬ್ಬರಿ ಸುಲಿಯಕ್ಕೆ ಎಲ್ಲದಕ್ಕೂ ಅವ್ರನ್ನ ಬಿಟ್ರೆ ಬೇರೆ ಇನ್ಯಾರು ಕರಿಯಲ್ ಕಣ ನಾನು. ಅಯ್ಯೋ ಗೌಡ್ರೆ, ಸೀನಪ್ಪಣ್ಣ ಬೋರಾಜು ನಾನು ಏನು ಹೊಸ್ತಾಗಿ ನೋಡ್ತಿದ್ದೀನ ಗೌಡ್ರೆ, ಅವ್ರು ಹೆಂಗೆ ಅಂತ. ಕೆಲ್ಸನೂ ಹಂಗೆ ಮಾಡ್ತಾರೆ, ಹಂಗೆ ನಂಬಿಕೆ ವಸ್ತ್ರಕ್ಕ ಗೌಡ್ರೆ ಅವರು. ಈ ನಮ್ ಸೀನಪ್ಪಣ್ಣ ಒಂಚೂರು ಎಣ್ಣೆ ಕುಡಿಯೋದ್ ಬಿಟ್ಬಿಟ್ರೆ ಪಾಪ ದೇವ್ರಂತ ಮನುಷ್ಯ ಅಂತ ಸೀನಪ್ಪಣ್ಣ. ಏನಾರ ಹಿಡ್ಕೊಂಡು ಹೋಗ್ತೀರಾ ಹೆಂಗೆ ಗೌಡ್ರೆ ಸೀನಪ್ಪಣ್ಣಗೂ ಬೋರಾಜಿಗೂ? ಅಯ್ಯೋ ಮಗ, ತಗೊಂಡ್ ಹೋಗ್ದ ಹೋದ್ರೆ ನಮ್ ಸೀನಪ್ಪ ಸುಮ್ನಿದ್ದೇನೇನು? ನೋಡಿ ತಿಂಡಿ ಹಿಂಗೆ ತಗೊಂಬಂದಿದ್ದೀರಲ್ಲ, ಗೊತ್ತಿದ್ದು ಗೌಡ್ರಿಂಗ್ ಮಾಡ್ಯಾರಲ್ಲ ಅಂತ ಹೇಳಿ ಆಮೇಲೆ ಬೈಕೊಂಬಿಡ್ದಂಗ ಕಣೋ. ಇಲ್ಲ ತಗೊಂಡ್ ಹೋಗ್ಬೇಕಣೋ, ಒಂದ್ ನೈಟ್ ತಗೊಂಡೋಗಿ ಕೊಟ್ರೆ ಚುರ್ಕ ಕೆಲಸ ಮಾಡ್ತಾರ ಒಂಚೂರು ಬೇಗ. ಸರಿ ಕಮ್ಮಗ, ನಾನು ಹೋಗಿ ನಮ್ಮ ಮನೆಯೊಳಗೆ ಒಂಚೂರು ತಿಂಡಿ ಗಿಂಡಿ ಮಾಡಿಸ್ಕೊಂಡು ಬೇಗ ತಗೊಂಡೋಗ್ತೀನಿ, ಆಮೇಲೆ ಒಟ್ಟಸ್ಕೊಂಡು ಎಷ್ಟೊತ್ತಂತ ಕೆಲಸ ಮಾಡಿದಾರ ಅವರು ಪಾಪ. ಸರಿ ಬರ್ತೀನಿ ಕಣೋ ನಾ ಇನ್ನ. ಓ ಸೀನಪ್ಪ, ಹೆಂಗೋ ಒಳ್ಳೆ ಐಡಿಯಾ ಮಾಡಿ ಹೆಂಗೋ ಸೊಸಿಗೆ ಒಂಚೂರು ಹತ್ರ ಹಂಗೆ ಏರ್ಸ್ಕೊಂಡ್ಬಿಟ್ಟಿದ್ಯಾ ಬಿಡು ಮಾತ್ರ. ನಮಗೂ ಸೊಸಿಗೆ ಎತ್ಕೊಂಡು ಗೊಬ್ಬರ ಹಾಕೋಣಕ್ಕೂ ಭಾರಿ ಹತ್ರವಾಗಿದಾವ ಕಣೋ. ಒಳ್ಳೆ ಐಡಿಯಾ ಮಾಡಿ ಏರ್ಸ್ಕೊಂಡಿದ್ದಿ ಬಿಡಪ್ಪ ಮಾತ್ರ. ಅದು ಬರೋದ ಅಲ್ಲ, ಆಮೇಲೆ ನೋಡುವಂತೆ ಫಸ್ಟ್ ಹೋಗಿ ಗುದ್ಲಿ ಬಾಣ್ಲಿ ಎತ್ಕೊಂಬ ಹೋಗೋದ. ಅಲ್ಲಿ ಆ ಮಿಸಿಮ್ಮಂತವಲ್ಲೆಲ್ಲ ಗೌಡ್ರು ಎಸಿರ್ತಾರೆ, ಹೊಡೋಗಿ ಗುದ್ಲಿನೂ ಬಾಣ್ಲಿನೂ ತಂಬ ಹೊಡೋಗು ಬೇಗ. ಅಲ್ಲ ಸೀನಪ್ಪ, ಈ ನಮ್ ಗೌಡ್ರು ತಿಂಡಿ ತಗೊಂಡ್ ಹಂಗೆ ಬಂದ್ಬಿಟ್ಟಾರ ಕಣೋ, ಏನಾರ ಒಂಚೂರು ತರಕ್ಕೆ ಹೇಳ್ಬೇಕಿತ್ತು ಕಣೋ ಗೌಡ್ರಿಗೆ. ಓಹೋ ಅಲ್ಲಿ ಎಣ್ಣೆ ಕುಡಿ ಎಕ್ಸಿಮೆಂಟ್ ಆಗ್ತಿದೀಯಲ್ಲ ನೀನು ಕಿಲಾಡಿ ಮುದ್ಯಾ. ನಡಿ ಕೆಲಸ ಮಾಡಿ ನಡಿ, ತಾಂಬತ್ತಾರೆ ಗೌಡ್ರು. ಈ ಸೀನಪ್ಪ ಬಂದಿದ್ದಾನೆ ಅಂದ್ಮೇಲೆ ಬರಕೆ ಬರಲ್ಲ ಗೌಡ್ರು. ನಡಿ ಬೇಗ ಗುದ್ಲಿ ಬಂಡ್ಲಿ ತಂಬ ಹೊಡೋಗು. ಅಲ್ಲ ನಮ್ ಗೌಡ್ರು ಆ ತೋಟಗಳೆಲ್ಲ ಅಷ್ಟೊಂದು ಹಸ್ರಗಾಂಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಇದೊಂದು ತೋಟ ಯಾಕೆ ಹಿಂಗ್ ಮಡಿಕೊಂಡ್ಬಿಟ್ರು? ನೋಡಿದ್ರೆ ಎಲ್ಲ ಅರ್ಶನಾಗ ಆಗೋಗ್ಬಿಟ್ಟವಲ್ಲ ಸೊಸೆಗಳದ. ಈ ಗೌಡ್ರು ಈ ತೋಟದ ಕಡೆಗೆ ನಿಗಾ ವಹಿಸೋದೇ ಬಿಟ್ಬಿಟ್ಟಾರೆ. ಇವತ್ತೆಲ್ಲ ನಾನು ಹೇಳಿದ್ ಕದುವೆ ಕುರಿ ಗೊಬ್ಬರ ಹೊಡಿಸಿ ಕುರಿ ಗೊಬ್ಬರ ಹಾಕಿಸ್ತಾ ಇದಾರೆ ಇಂಥ ನಮ್ ಗೌಡ್ರು. ಏನ್ ಹೇಳ್ತೀರಾ ಇವರಿಗೆ? ಅಯ್ಯೋ ಬರೋದ,
ಅದೆಷ್ಟೊತ್ತು ಮಾಡ್ತಿದ್ದ ಒಂದು ಗುಡ್ಲಿ 2 ಬಾಡ್ಲಿ ತಗೊಂಬರೋದು ಬಿಟ್ಟು ತಗೊಂಬರೋದು ಬೇಗ. ಒಂದು ಗುಡ್ಲಿ ತಗೊಂಡು 2 ಬಾಡ್ಲಿ ತಗೊಂಬ ಸಾಕು. ಒಬ್ರು ತುಂಬ್ದಂಗೆ ಒಬ್ರು ತಗೊಂಡೋಗಿ ಹಾಕಕ್ಕೆ ಸರಿ ಆಗುತ್ತೆ ಮರ ಸುತ್ತ. ಸೀನಪ್ಪ ಬಾರೋ, ನೀನು ಬೇಗ ಗೊಬ್ಬರ ತುಂಬಿಕೊಡು. ನಾನು ಹೋಗಿ ಮರ್ಮರಕ್ಕೆ ಸುತ್ತಲೂ ಬಿಟ್ಕೊಂಬತ್ತೀನಿ ಗೊಬ್ಬರವ. ಬಾ, ಗೌಡ್ರು ಬರೋದ್ರಲ್ಲಿ ಇದೇನೋ ಬೋರದ್ದು ಸೀನಪ್ಪನು ಸೇರ್ಕೊಂಡು ಇಷ್ಟೊಂದು ಮರ ಕಾಲೇ ಗೊಬ್ಬರ ಹಾಕ್ಬಿಟ್ಟಾರ ಅನ್ಬೇಕು. ಬಾ ಬೇಗ ಅತ್ತಗಿ. ಸರಿ ಸರಿ ಕಣ್ ನಡಿ ಅಜ್ಜ. ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಗೌಡ್ರು ಖುಷಿ ಪಡ್ತಾರೆ. ಅದೇನ್ ಸಂಜೆಗೆ ಇನ್ನೂ ಏನಾರು ನೋಡ್ಕೊಂತಾರೆ. ನಡಿ ಗೌಡ್ರು, ತಲೆ ಕೆಡಿಸ್ಕೊಬೇಡ ನೀನು, ನಡಿ. ಅಯ್ಯೋ ಬೋರಜ, ನಾನು ನೀಟಾಗಿ ತುಂಬ ಕೊಡ್ತೀನಿ ಸರಿನಾ? ನೀನ್ ಸುತ್ತಲೂ ಮರ ಸುತ್ತ ನೀಟಾಗಿ ಬಿಟ್ಕೊಂಬ ಆಯ್ತಾ? ಗೌಡ್ರು ನೋಡಿ ಬಂದು ಖುಷಿ ಪಡ್ಬೇಕು, ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಹೇಳಿ. ಸರಿ ಏನಜ್ಜ? ಹ್ಞೂ ಕಣ ಸೀನಪ್ಪ, ನೀನು ತುಂಬು ಬೇಗ. ಅಯ್ಯಪ್ಪ ಸಾಕಾಗೋಯ್ತು. ಏನ್ ವಸಿ ಬಿಸ್ಲಿತ್ತೇನಜ್ಜ ಇದು. ಈ ಬಿಸಿಲಲ್ಲಿ ಯಾರಜ್ಜ ಕೆಲಸ ಮಾಡೋರು? ಹೋಗಪ್ಪ ತಾಯಿ, ನನ್ನ ಕೈಯಲ್ಲಿ ಆಗಲ್ಲ. ಇಲ್ಲ ಸೀನಪ್ಪ, ಹಂಗಂದ್ರೆ ಆಗುತ್ತೇನೋ. ಗೌಡ್ರು ಬೆದ್ರೆ ಬೇಜಾರು ಮಾಡ್ಕೊಳಲ್ವಾ? ತುಂಬು ಬೇಗವು. ಅಯ್ಯೋ ಹುಷಾರು ಕಣಜ್ಜ, ನೋಡ್ಕೊಂಡು ನೀಟಾಗಿ ಹಾಕೊಂಬ ಒಕಡೆಯಿಂದವ. ಸೀನಪ್ಪ, ನಾನೇ ಹೊಸ್ದಾಗ ಕೆಲಸ ಮಾಡ್ತಿರೋ ಹೇಳ್ತಿದ್ಯಲ್ಲ, ನನಗೆ ಗೊತ್ತಿಲ್ವ ಹಾಕೊಂಬರೋದು. ನೀನು ತುಂಬಾ ಬೇಗವು. ಸೀನಪ್ಪ, ನಾವ್ ಏನಾದ್ರು ಒತ್ತಂತ ಬಂದ್ಬಿಡಾಕಿತ್ತು ಕಣು. ಇಷ್ಟೊತ್ತಿಗೆ ಅರ್ಧಕ್ಕರ್ಧ ಹಾಕಿ ಆಗ್ಬಿಡೋದು. ನಾವು ಲೇಟಾಗಿ ಬಂದು ತಪ್ಪು ಮಾಡ್ಕೊಂಬಿಡು ನೋಡು. ಬಿಸ್ಲ ಹೊಸಿ ಹೊಡಿತೈತೆ ಈಗಲೇ ಆಲೆ. ಅಯ್ಯೋ ಬೋರಾಜ, ಬೇಗ ಕೆಲಸ ಮುಗಿಸ್ತಾ ಹೋದ್ರೆ ಗೌಡ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅರ್ಧಕ್ಕೆ ಮಳೆ ಗಿಳ ಬಂದ್ಬಿಟ್ರೆ ಎಲ್ಲ ಅರ್ಧಂಬರ್ಧಾಗಿ ಕೆಲಸ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ಆದಷ್ಟು ಕೆಲಸ ಬೇಗ ಮುಗಿಸ್ಬಿಡೋಣ. ಬೇಗ ಮಾಡು. ಸೀನಪ್ಪ, ಬೋರಾಜ, ಏನ್ ಮಾಡ್ತಿದ್ದೀರಾ? ಬನ್ನಿ ಬನ್ನಿ ಅಂತ ಕೈ ಕಾಲು ತೊಳ್ಕೊಳ್ಳಿ. ತಿಂಡಿ ತಿಂದ್ಬಿಟ್ಟು ಕೆಲಸ ಮಾಡಿರಂತೆ ಬನ್ನಿ ಅತ್ತಗಿ. ಓ ಗೌಡ್ರು ಬಂದೇ ಬಿಟ್ರಲ್ಲಪ್ಪ ಅಲ್ಲ, ಇಷ್ಟು ಬೇಗ ತಿಂಡಿ ತಗೊಂಡು. ಬಂದು ಗೌಡ್ರೆ, ಬಂದು ರೀ. ಅಜ್ಜ ರೆಡಿ ಅಜ್ಜ, ಬರೋಜ, ಗೌಡ್ರು ಬಂದ್ರು, ನಡಿ ಕೈ ತೊಳ್ಕೊಂಡು ತಿಂಡಿ ತಿನ್ನ ನಡಿ, ಬೇಗ ಹೊತ್ತಾಗತ್ತೆ. ಸರಿ ಬಾರೋ ಸೀನಪ್ಪ, ತಿಂಡಿ ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮತ್ತೆ. ಬೇಗ ಅತ್ತಾಗಿ ಗೊಬ್ಬರ ಹಾಕ್ಬಿಟ್ಟು ಬೇರೆ ಕೆಲಸ ಏನಾರು ಇದ್ರೆ ಮುಗಿಸ್ಬಿಟ್ಟು ಬಾತಾಗಿ ಬೇಗ. ಗೌಡ್ರೆ, ನಮ್ಮ ಅಕ್ಕ ಸುಮಿತ್ರಕ್ಕ ಇಷ್ಟು ಬೇಗ ಮಾಡ್ಕೊಡ್ತ ತಿಂಡಿಯ? ಸರಿ ಕೊಡಿಯತ್ತಾಗಿ ಕೈ ತೊಳ್ಕೊಂಡು ತಿನ್ಕಂತೀವಿ. ಸೀನಪ್ಪ, ಮಗಳು ಹಳೆಯನು ಬಂದಾನೆ ಅಂತ ಹೇಳಿ ನಿಮ್ ಸುಮಿತ್ರಕ್ಕಯ್ಯ ಬೆಳಗ್ಗೆ ಮೊಟ್ಟೆ ಬಿರಿಯಾನಿ ಮಾಡಿದ್ಲು ಕಣು. ಅದೇ ಆತಾಗಿ ಹಾಕೊಟ್ಟು ಕಳ್ಸಾಳೆ. ಅದೇ ಒಂದೊಂದು ಚೂರು ತಿನ್ಕೊಳ್ಳಿ. ಓಹೋ, ನಮ್ಮ ಹಳೆಯವರು ಬಂದಾರೆ ನಂಗಾರೆ. ಸರಿ ಕಂಗೌಡ್ರೆ, ಆಯ್ತು ಕೊಡಿ, ಏನೋ ಒಂಚೂರು ತಿನ್ಕೊಳ್ಳೋಣ ಕೊಡಿ. ಸೀನಪ್ಪ, ಹಂಗೆ ಕೆಲಸ ಮುಗಿಸ್ಬಿಟ್ಟು ಎಲ್ಲ ಹೋಗ್ಬಾರ್ದು ಅಂತ ಕಣು. ನಿಮ್ಮ ಮಕ್ಕ ಕರ್ಸಿದ್ಲು ಸುಮಿತ್ರಕ್ಕ, ಮಂತವ ಬೇಗ ಕಳ್ಸ್ಬಿಡು ಸೀನಪ್ಪನ ಒಂಚೂರು ಕೆಲಸ ಇದಾವೆ ಅಂತ ಹೇಳಿ. ಅದೇನು ಹೋಗಿ ಅಂತ ಕೇಳಪ್ಪ ನೀನು. ಹ್ಞೂ ಸರಿ ಕಂತಾಳಿ ಗೌಡ್ರೆ, ಹೋಗ್ತೀನಿ ತಾಳಿ. ನಾನಿರೋದು ನಮ್ಮ ಮಕ್ಕಳಿಗೆ ಸೇವೆ ಮಾಡಕ್ಕೆ. ಹೋಗ್ತೀನಿ ತಾಳಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಹೊರಜ, ಸೀನಪ್ಪ ತಗೊಳ್ಳಿ, ಹಾಕೊಳ್ಳಿ ತಾಳಿ ತಟ್ಟೆಗೆ. ಗೌಡ್ರೆ, ತಿಂಡಿ ನೀವೊಂಚೂರು ತಗೊಳ್ಳಿ ಗೌಡ್ರೆ. ಬರಜ, ನಾನು ತಿಂಡಿ ಅಲ್ಲೇ ಮಾಡ್ಕೊಂಬಂದೆ. ಇನ್ನೇನು ಇಲ್ಲಿಗೆ ಬೇರೆ ತಗೊಂಬರೋದು ಅಂತೇಳಿ ಅಲ್ಲೇ ತಿಂದ್ಬಂದೆ. ನೀವು ಮಾಡಿ ಬೇಗ. ಗೌಡ್ರೆ, ಮಗಳು ಹಳೆಯಂದ್ರು ಎಲ್ಲ ಚೆನ್ನಾಗಿದಾರ ಗೌಡ್ರೆ? ಏನ್ ಸಮಾಚಾರ? ಹಿಂಗೆ ಅಪರೂಪಕ್ಕೆ ಬಂದ್ಬಿಟ್ಟಾರಲ್ಲ ಊರ್ ಕಡೆಗೆ? ಸೀನಪ್ಪ, ಬಂದು ಭಾರಿ ದಿನ ಆಯ್ತಲ್ಲ, ಅದಕ್ಕೆ ಅತ್ತಾಗಿ ನಮ್ಮ ಮನೆಯಳು ನೋಡ್ಬೇಕು ಬಾರಮ್ಮ ಅಂತ ಏನೋ ಫೋನ್ ಮಾಡಿದ್ಲಂತೆ, ಅದಕ್ಕೆ ಬಂದಾರೆ ಕಣು. ಅದೇನಂತ ಹೋಗಿ ನಿಮ್ಮ ಅಕ್ಕ ಕೇಳ್ಬಿಟ್ಟು ಅದೇನಾರು ಬೇಕು ಅಂದ್ರೆ ತಂದು ಕೊಟ್ಬಿಡು. ಸರಿ ಗೌಡ್ರೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿರಿ ಸರಿನಾ? ನಾನಿದ್ದೀನಿ, ಎಲ್ಲ ನಾನು ನೋಡ್ಕೊಂತೀನಿ. ಗೌಡ್ರೆ, ಮೊಟ್ಟೆ ಬಿರಿಯಾನಿ ಮಾತ್ರ ನಮ್ಮ ಅಕ್ಕಯ್ಯ ಏನು ರುಚಿಯಾಗಿ ಮಾಡಿದ್ದೆ ಗೌಡ್ರೆ. ನಮ್ಮ ಅಕ್ಕಯ್ಯ ಕೈ ರುಚಿ ಅಂದರೆ ಕೈ ರುಚಿ ಗೌಡ್ರೆ. ತಿಂದು ಈಗಲೂ ಹೆಂಗಿದ್ದೀರ ನೋಡಿ ನೀವು, ಹುಡುಗ ಆದಂಗೆ ಆಗ್ತಿದ್ದೀರ ದಿನೇ. ಹ್ಞೂ ಕಣ, ನಿಮ್ಮ ಅಕ್ಕಯ್ಯ ಮಾಡಿ ಹಾಕಿದ್ನ ತಿಂದು ನಾನೇನು ಹುಡುಗಾಡ್ದಂಗೆ ಆಡ್ತಿದ್ದೀನಿ. ಬಾಯಿ ಮುಚ್ಕೊಂಡು ತಿನ್ನವು. ಏನು ಮಾತಾಡ್ತೀವಸೇನಪ್ಪ ನೀನು? ಹೊರಜ, ನೋಡ್ದೇನಪ್ಪ, ಗೌಡ್ರು ಹೇಳೋದು ಕೇಳಿಸ್ಕೊಂಡ. ಗೌಡ್ರಿಗೆ ವಯಸ್ಸಾದಂಗೆ ಆಯ್ತಂತೆ ನೋಡು. ನಮ್ಮ ಅಕ್ಕಯ್ಯ ಅಷ್ಟೊಂದು ರುಚಿಯಾಗೆಲ್ಲ ಮಾಡಿ ಇಟ್ಟಂಗೆ ತಿಂದು ಗೌಡ್ರು ದಪ್ಪ ಆಗಿ ಏನು ಗುಂಡು ಆಗ್ತಾ ಇದ್ದಾರೆ ದಿನೇ ಹಂಗೆ ಬೆಳಗ್ಗೆ. ಅಂಥದ್ರಲ್ಲಿ ನಮ್ಮ ಅಕ್ಕಯ್ಯ ಮಾಡಿಕಲ್ಲ ಅಂತ ಹೇಳ್ತೀರಲ್ಲ ಗೌಡ್ರೆ ನೀವು. ಇದು ಯಾರಾದರೂ ನಂಬೋ ಮಾತಾ? ಇದು ಯಾರು ಒಪ್ತಾರೆ ಇದನ್ನ? ನೀವೇ ಹೇಳಿ. ಇಲ್ಲ ಸೀನಪ್ಪ,
ಗೌಡ್ರು ನೋಡಿರ್ ಗೊತ್ತಾಗಲ್ವೇನೋ ಇನ್ನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ಅವ ಮಾಡಿತ್ತಂಗೆ ತಿಂದು ಹಿಂಗೆ ಆಗ್ತಿದ್ದಾರೆ. ನೀನ್ ಏನ್ ತಲೆ ಕೆಡಿಸ್ಕೋಬೇಡ. ಊಟ ಮಾಡೋ, ಗೌಡ್ರು ಹೇಳ್ತಿರ್ತಾರೆ. ನೋಡಿದ್ರೇನಪ್ಪ ನೀವು ಹಿಂಗೆ ಒಂಚೂರು ಅಡಿಕೆ ಮರಕ್ಕೆ ಒಂಚೂರು ನಿಗಾ ವಹಿಸಿ, ಗೊಬ್ಬರ ಗಿಬ್ರ ಹಾಕ್ಸಿ, ಕುರಿ ಗೊಬ್ಬರವ ಇನ್ನೂ ಚೆನ್ನಾಗಿ ಒಳ್ಳೆ ಇದು ಅಡಿಕೆ ಕಾಯಿ ಬಿಡ್ತವೆ. ಹಂಗೆ ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಸ್ನೇಹಿತರೆ.